ವೆಲ್ಕಮ್ ಟು ಮೈ ಚಾನಲ್. ಉತ್ತರ ಕರ್ನಾಟಕ ರೆಸಿಪಿ ನೋಡಕತ್ತಂತ ಎಲ್ಲ ನನ್ನ ಕಂಡಿ ಮನೆ ಮಗಳಾದ ಲಕ್ಷ್ಮಿ ಆರ್ ನಮಸ್ಕಾರಗಳು. ಇವತ್ತಿನ ರೆಸಿಪಿ ಏನಂದ್ರೆ ಬ್ಲಾಗ್ ಚಾನಲ್ ಬ್ಲಾಗು. ಈಗ ನಾ ಏನ್ ತೋರ್ಸಕ್ ಬಂದೀನಿ ಅಂದ್ರೆ ಇವಾಗ ಅಧಿಕ ಅದಲ್ರಿ, ಅಧಿಕದಾಗ ನಾವು ಏನ್ ತಂದೀನಿ ಅಂತ ಇವತ್ತ ನೋಡ್ಕೊಂಡ್ ಬನ್ನಿ. ಏನ್ ತೋರಿಸ್ತೀನಿ ಅಂದ್ರೆ ನನಗ ನಿಂಗದಕಾಯಿ ಇದಾಗಿತ್ರಿ, ಮುಕ್ಕಾಗಿತ್ತು, ಹಾಗಾಗಿ ನಿಂಗದಕಾಯಿ ತೊಗೊಂಡಿನಿ. ಕಾಲುಂಗ್ರ ತೊಗೊಂಡಿನಿ ಸಣ್ಣ, ಜಾಸ್ತಿ ಕಮಾಸಿ ಅದಲ್ರಿ, ಹಾಗಾಗಿ ಕಾಲುಂಗ್ರ ತಂದಿನಿ. ಅರ್ಧ ತಲೆ ಮ್ಯಾಗವಂತ ಅರ್ಧ ಕಾಲುಂಗ್ರ. ಇದೊಂದು ಲಿಂಗದಕಾಯಿ. ನಾನು ಲಿಂಗದಕಾಯಿ ಹಿಂತಲ್ಲಿ ಇದು ಕಾಲುಂಗ್ರ ತೊಗೊಂಡಿನಿ ಮತ್ತು ಲಿಂಗದಕಾಯಿ ತೊಗೊಂಡಿನಿ. ಇದು ಹಿಂತಲ್ಲಿ ದಾರ ಹಾಕಕ್ಕೆ ಬರಲಾಗಿತ್ತು, ಹಾಗಾಗಿ ಏನು ಮಾಡೀನಿ ಅಂದರೆ ಈಗ ನಾನು ಅನ್ಕತ ಯಜಮಾನ್ರದ್ದು ಬೇರೆ ಲಿಂಗದಕಾಯಿ ಇತ್ತು ಹಾಕ್ಕೊಂಡಿದ್ದೆ. ನನ್ನ ಚೌಕಿತ್ತು ಅಂತ ಮಾಡಿ ಸಿಗಲಿಲ್ಲ ಇಲ್ಲಿ ಶಾಪುರದಲ್ಲಿ. ತಾಳಿಕೊಟ್ಟೆ ಸಿಗ್ತಾವೆ, ಈಗ ಟೈಮ್ನೂ ಇಲ್ಲ ಅಂತೇಳಿ 15 ದಿನ ಆಗಿತ್ತು ಮುರಿದು. ಹಾಗಾಗಿ ಇದೊಂದು ಲಿಂಗದಕಾಯಿ ತೊಗೊಂಡಿನಿ. ಇದು 2.5 ತೊಲೆ ಅದ್ರಿ. ರೀ ಇದು ಏನದಂದ್ರೆ ಕಾಲುಂಗ್ರ ತೊಗೊಂಡಿನಿ. ಇಷ್ಟಕ್ಕೆ ಎಷ್ಟಾತಂದ್ರೆ 7,000 ರೂಪಾಯಿ ಮ್ಯಾಗ ಆಯ್ತು ನೋಡ್ರಿ. ಇಷ್ಟೇ ಬಂಗಾರ, ಇಷ್ಟೇ ಬೆಳ್ಳಿ ಅಂದರೆ ಈಗಿನ ರೇಟ್ ಎಷ್ಟು ಅಂದರೆ 2,500 ರೂಪಾಯಿ ಒಂದು ತಲೆ ಅಂತ ಲಿಂಗದಕಾಯಿ. ಇದ್ರಕ್ಕೆ ಮತ್ತೆ ಹೆಚ್ಚು ಕಾಲುಂಗ್ರ ಬೆಳ್ಳಿಗೆ ಅಷ್ಟು ಕೂಡ ಎಷ್ಟು ಆಗೈತಿ ನಮ್ಮ ಯಜಮಾನ್ರು ಕೇಳ್ಬೇಕು. ಬರೋದು ಚೀಟಿಯಲ್ಲಿ ಹಚ್ಚಾರ, ಕೊಟ್ಟಿವಿ ಎಲ್ಲ ರೊಕ್ಕ ಚೀಟಿಯಾಗಿ ಹಚ್ಚಾರ. 2,500 ತೊಲೆ ಅಂತ, 2,500 ರೂಪಾಯಿ ಒಂದೊಂದು ತಲೆ ಅಂತೆ. ಆವಾಗ ಇಷ್ಟರಾಗ ಒಂದೊಂದು ಮಾರ್ಕ್ಸ್ ಬಂಗಾರ ಬರ್ತಿತ್ತು ಹೋದ ವರ್ಷನೇ. ಈಗಿದ್ರೆ ಇಷ್ಟು ತುಟ್ಟಿ ಆಗ್ಯಾರ. ಹಳಿ ಜ್ಯುವೆಲರ್ಸ್ದ ತಂದಿ ನೋಡ್ರಿ ಇಷ್ಟು. ಇವು ಹೋದ ವರ್ಷ, ಈ ವರ್ಷ ತೊಗೊಂಡಿನಿ. ಇವು ನಾಜುಕಿದ್ದು ತೊಗೊಂಡಿನಿ. ಅವ್ರಿ ನನ್ನ ಕಾಲಾಗಿನ ಆವ ಕಾಲುಂಗ್ರ. ಈ ಮೊನ್ನೆ 3 ವರ್ಷದ ಮುಂದೆ ಬಂದಾಗೂ ತೊಗೊಂಡಿದ್ದೆ. ಆ ಕಾಲುಂಗ್ರ ಇನ್ನು ಹಾಕ್ಕೊಂಡೇ ಇಲ್ಲ. ಇವು ಮಮ್ಮಿ ಕೊಡಿಸಿದ್ರು. ಇವು ಇದೇ ರೀತಿಯೇ ಡಿಸೈನ್ದು. ಇನ್ನು ಹಾಕ್ಕೊಂಡೇ ಇಲ್ಲ. ನಾನು ಈಗ ಬಂದಿರ್ತದಲ್ಲ, ಈ ಒಂದು 5 ದಿನ ಹಾಕೋತೀನಿ, ಮತ್ತು ಬಿಚ್ಚಿಟ್ಬಿಡ್ತೀನಿ. ಮೊದಲು ಇದ್ದು ಅಂದ್ರೆ ಹಾಕೋತೀನಿ, ಸುಮ್ಮನೆ ಯಾಕೆ ಇದ್ದು ಅಂದ್ರೆ ಹಾಕೋದಂತ. ಈಗ ಒಂದು 4 ದಿನ ಹಾಕೋತೀನಿ. ಅಮಾವಾಸ್ಯೆ ಆಗೋದು ಒಂದು 8 ದಿನ ಹಾಕೊಂಡ್ಕೆ ಮತ್ತೆ ಬಿಚ್ಚಿಡ್ತೀನಿ. ಇವು ಮಮ್ಮಿ ತಂದಿದ್ರು ತಾಳಿಕೋಟ್ಯಾಗ. ಇವಕ್ಕೆ ಎಷ್ಟು ಬಿದ್ದಿದ್ವು ಅನ್ನೋ ಅವು ಮಮ್ಮಿನೇ ಕೊಡಿಸ್ತಿದ್ರು. ಈ ಸರಿ ನಾ ಹೋಗಿಲ್ಲ, ಇಲ್ಲೇ ತೊಗೊಂಡಿನಿ. ಅದಕ್ಕೆ ಸಣ್ಣ ತೊಗೊಂಡಿನಿ. ಇವು ನಾಜುಕ್ ನಡೀತದೆ, ಕಾಲಿಗೆ ಒತ್ತವ್ರಿ, ಡೈಲಿ ವೇರ್ ಮಾಡಿದ್ರಿ ಇವು. ಹಂಗಾಗಿ ಬಿಚ್ಚಿಟ್ಟಿದೆ. ಇವು ಏನಾದ ಹೋದ ವರ್ಷ ತೊಗೊಂಡಿದ್ದೆ ರೀ, ಕಂಟಿನ್ಯೂ ಹೋದ ವರ್ಷ 3 ವರ್ಷ ಹಿಂದೆ ಬಂದ ತೊಗೊಂಡಿದ್ದೆ. ಇವು ಇಲ್ಲೇ ಶಾಪುರದಾಗೆ ತೊಗೊಂಡಿದ್ದೆ. ಇವು ಹಾಕ್ಕೊಂಡಿನಿ, ಇವು ಬಿಚ್ಚಿಟ್ಟಿನಿ. ಈಗೇನದ ಇವು ಒಂದು 8 ದಿನ ಹಾಕ್ಕೊಂಡು ಅಮಾವಾಸ್ಯೆ ಇವತ್ತಿಂದ ಹಾಕೋತೀನಿ. ಒಂದು 4 ದಿನ ಹಾಕೊಂಡು ಬಿಚ್ಚಿಡ್ತೀನಿ. ಈಗ ಹಾಕೊಂಡು ಒಂದು 8 ದಿನ ಹಾಕೊಂಡು ಬಿಚ್ಚಿಡ್ತೀನಿ. ಮತ್ತೇನದ ಮತ್ತೆ ಬಿಚ್ಚಿಟ್ನಿ ಅಂದ್ರೆ ಮತ್ತೆ ಯಾವಾಗ ಹಾಕೋ ಪಿಲ್ಲೆ ಥರನೂ ಹಾಕೋಬೋದು. ಈ ಥರನ ಏನು ಮಾಡೀನಿ ಅಂದ್ರೆ ನಾನು ಬರ್ಕಿಟ್ಕೊಬಂದು ಸ್ನಾನ ಗಿನ ಮಾಡಿಕೊಂಡು ಈಗ ದೇವ್ರ ಮುಂದೆ ದೀಪ ಹಚ್ಚಿ ಪೂಜೆ ಮಾಡೀನಿ. ಇಟ್ಟು ಜಗಲಿ ಮುಂದೆ ಇಟ್ಟು ಹಾಕೊಳ್ಳೋದು. ಹಾಗಾಗಿ ನಾ ಅಂಗಡಿಯಾಗೂ ಏನು ಹಾಕೊಂಡು ನೋಡಿಲ್ರಿ, ಹೆಂಗೆ ಕರೆಕ್ಟ್ ಆಗೇ ಆಗ್ತಾವಂತೆ ಹಾಗೆ ತಂದೀನಿ. ಜಗಲಿ ಮುಂದಿಟ್ಟು ಪೂಜೆ ಮಾಡಿ ಹಾಕೊಂಡಿನಿ. ಇವಾಗ ಶುಕ್ರವಾರ ಅದ. ನಾ ತಂದುಗಳೇ ಹಾಗೆ ಹಾಕೋದೇ ಇಲ್ಲ, ಮಮ್ಮಿ ಹಾಗೆ ಹೇಳ್ಯಾರ. ನಾವು ಜಗಲಿ ಮುಂದಿಟ್ಟು ಹಾಕೊಂಡಿನಿ. ಇವು ಹೆಂಗವ, ಇವತ್ತೊಂದು ಹೆಂಗವ ಕಮೆಂಟ್ನಲ್ಲಿ ನೋಡಿ ಹೇಳ್ರಿ. ನೋಡ್ರಿ ಹಿಂಗ ಏನು ಸಸ್ತಾ ಇಲ್ರಿ ಬೆಳ್ಳಿ. ಅವಾಗಿನಂಗೆ ಏನೋ ತೊಗೋಬೇಕು ಅನ್ನೋದೇನಿಲ್ಲ. ಈ ಥರ ಡಿಸೈನ್ ಅವ್ರಿ, ಪಿಲ್ಲೆ ಥರನೂ ಹಾಕ್ಕೋಬಹುದು. ಈಗ ಪೂಜೆ ಮಾಡಿನೆಲ್ಲ ಒಂದು 4 ದಿನ ಹಾಕ್ಕೊಂಡು ಅಮಾವಾಸ್ಯೆಗತನ ಹಾಕ್ಕೊಂಡು ಅಮಾವಾಸ್ಯೆಗಿಂದ ಬಿಚ್ಚಿಡ್ತೀನಿ. ಇನ್ನೂ ಹೊಸವ್ಯಾವ ಇವು, ಕಾಲನೂ ಇನ್ನೂ ಹೊಸವ್ಯಾವ. ಲಿಂಗದಕಾಯಿ ಯಜಮಾನ್ರು ಬಂದ್ಮೇಲೆ ದಾರ ಹಾಕೇಶನ್ ಕೊಡ್ತಾರೆ, ಅದನ್ನು ಹಾಕೋತೀನಿ. ಸಂಜೀಕೆ ಕರ್ಕಳಿ ಜ್ಯುವೆಲರ್ಸ್ದಾಗ ತರ್ತೀನಿ ನಾನು ಬಂಗಾರ. ಎಲ್ಲ ಕಡೆ ತೊಗೋತೀವಿ, ಅಲ್ಲೇ ನಮ್ಮ ಯಜಮಾನ್ರ ಪರಿಚಯ ಜಾಸ್ತಿ ಯಾರ. ಈಗ ಇಲ್ಲೇ ರಿಂಗ್ನು ಇಲ್ಲೇ ತೊಗೊಂಡಿನಿ. ಹಳೆ ರಿಂಗ್ ಹಾಕಿ ಹೊಸವು ತೊಗೊಂಡಿರಿ ಯಾವಾದ ಅಕ್ಷಯ ತೃತೀಯ ದಿನ. ಈಗ ಇವನು ಚಲೋ ಬಂದವ ಅಂತೇಳಿ ಇಲ್ಲೇ ತೊಗೊಂಡಿನಿ. ಹಂಗಾಗಿ ಇಲ್ಲೇ ನೋಡ್ರಿ ಹಾಕೊಂಡಿದ್ದು. ಈಗೇನು ನಮ್ಮ ಮನೆ ಬಂಗಾರ ಸಾಮಾನು ಜಾಸ್ತಿ ಇಟ್ಟಿಲ್ರಿ. ಈಗ ರೀ ಅಯ್ಯೋ ಕತೆ, ಇವನ್ ಜೊತೆ ಬೆಂಡೋಲಿ ಡೈಲಿ ವೇರ್ ರಿಂಗ್ ಹಾಕೋತೀನಿ. ಇವನ್ ಜೊತೆ ಬೆಂಡೋಲಿ ಮತ್ತು ಇವನ್ ಜೊತೆ ಬೆಂಡೋಲಿ ಹೆಂಗವ ನೋಡ್ರಿ ಹೇಳ್ರಿ. ಇವು ಹಳಿವಾಗ್ಯಾವ ಈಗ. ಇವು ಟ್ರೆಂಡ್ ಇದು. ಇವು ತೊಗೊಂಡಿನಿ. ಒಟ್ಟ ಬಂದಾಗ ಒಂದು ತೊಗೊಳೋದನ್ನ ಆಗ್ತದ. ಇವು ಒಂದು ಜೊತೆ. ಇವು ನಾನು ಪ್ರೆಗ್ನೆಂಟ್ ಇದ್ದಾಗ ಕುಬಸ್ದಾಗ ಹಾಕಿದ್ರು ನಮ್ಮ ಮಮ್ಮಿಯರು. ನಮ್ಮ ಯಜಮಾನ್ರಿಗೆ ಒಂದು ತಲೆ ಹಾಕಿ ನನಗೆ ಕುಬಸ್ದಾಗ ಮಾಡಿಸಿದ್ರು ನೋಡ್ರಿ. ನಮ್ಮ ಇವನ್ ಪ್ರೆಗ್ನೆಂಟ್ ಇದ್ದಾಗ ಫಸ್ಟ್ ಟೈಮು. ಶಾಂತಿ ನಮ್ಮ ಮನೆ ಶಾಂತಿಗೆ ತೊಗೊಂಡಿದ್ದೆ ಇದು ನನ್ನ ಎಂಗೇಜ್ಮೆಂಟ್ ಉಂಗುರ. ನೋಡ್ರಿ ಹೆಂಗದಂತ ಕಮೆಂಟ್ ಹಾಕ್ರಿ. ಹಿಂಗೆ ಯಾರ್ದಾರ ಆದೇನೋ ಕಮೆಂಟ್ ಹಾಕ್ರಿ. ಇದು ನೋಡ್ರಿ ನನ್ನ ಎಂಗೇಜ್ಮೆಂಟ್ ಉಂಗುರ, ಯಜಮಾನ್ರ ಉಂಗುರ. ಇದು ಇನ್ನೂ ಕಾಯಿ ಇಟ್ಟಿನಿ. ಇದು ಮುರಿತೈತಿ. ನಮ್ಮ ನಾದಂದೇರಿಗೆ ಕೊಟ್ಟು ಇಲ್ಲಿ ಕಟ್ಟಾಗಿತ್ರಿ. ಮತ್ತು ಹಿಂಗೆ ಬೆಸ್ಕಿ ಮಾಡಿಸ್ತೀನಿ. ಇದು ಮುರಿಸ್ತೀನಿ ಅಂದ್ರೆ ನಮ್ಮ ಯಜಮಾನ್ರು ಬ್ಯಾಡ್ ಅಂತಾರೆ. ಇರಲಿ, ಇದು ಈಗ ಟ್ರೆಂಡ್ ಆಗ್ಯದ್ರಿ. ಇದು ಈಗ ಅವ್ನ ಮಕ್ಕಳು ನಮ್ಮ ಮಾಮಿಯವ್ರು ಈಗ ಮಾಡ್ಸ್ಕೊಂಡಾರ. ಇದು ಈಗ ಟ್ರೆಂಡ್ ಹೊಂಟ ಜಾಸ್ತಿ. ಈಗ ಹಾಕೋಬೇಕು. ಇವ್ರೇನಂದ್ರೆ ನನಗೆ ನೋಡಿ ಅವಾಗ ಮುರಿಸ್ತೀನಿ ಅಂದು, ಮುರಿದ್ಗಳೇನೆ ಮುರಿಸ್ಬಾರ್ದು, ಈಗ ಟ್ರೆಂಡ್ ಆಗ್ಯಾವ ಅಂತಾರೆ. ಈಗೀಗ ಮಾಡ್ಸಕತ್ತಾರೆ. ನಮ್ಮ ಅವನ ಮಗಳು ಮಾಮಿ ಈಗೀಗ ಮಾಡ್ಸಾಗ್ಯಾರ ನೋಡ್ರಿ ಅಂತ. ಅದಂತ ಕಮೆಂಟ್ ಬಾಕ್ಸ್ನಲ್ಲಿ ಹೇಳ್ರಿ. ಉಂಗುರ ಇಷ್ಟ ಆಗಿತ್ತಂದ್ರೆ ಅಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿರಿ. ಸಾಲ್ಕಲ್ಲಿ ಅದು ಒಂದಾದ ಹಾಕೋದೇ ಇಲ್ಲ. ಈ ಉಂಗುರ ಹಾಕೊಂಡು ಬಟ್ ಬೇನಾರ ನಾವು ಬಿಚ್ಚಿಡ್ತೀನಿ. ಕೊಳ್ಳನೋ ಎಲ್ಲ ನಮ್ಮ ಬ್ಯಾಂಕ್ನಾಗ ಅವ್ರಿ. ನಾ ಏನು ಇಟ್ಕೊಂಡೇ ಇಲ್ಲ. ಸುಮ್ ಎಲ್ಲಿಗಾರ ಹೋಗಾಗ ಬೆಂಡೋಲಿ ಇರ್ಲತ್ತ ಇಷ್ಟೇ ಸಣ್ಣ ಸಾಮಾನು ಇಟ್ಕೊಂಡು ಎಲ್ಲ ಬಂಗಾರ ನಮ್ಮ ಮನೆಗೋಸ್ಕರ ಬ್ಯಾಂಕ್ನಲ್ಲವ. ಯಾವಾಗ ಬಿಡ್ಸ್ಕೋದಾಗ್ತದ ಗೊತ್ತಿಲ್ಲ. ಬಿಡ್ಸ್ಕೋದು ಟೈಮ್ ದೌಡ್ ಬರಲಿ ಅಂತ ನೀವು ಹಾರೈಸ್ರಿ. ನನ್ನ ಜ್ಯುವೆಲ್ರಿ ಎಷ್ಟದ ಎಷ್ಟಿಲ್ಲ ಅಂತೇಳಿ ಎಲ್ಲ ಬ್ಯಾಂಕ್ನಾಗ ಇಟ್ಬಿಟ್ಟಿವಿ ಮನೆ ಸಂಬಂಧ.
ನೋಡ್ರಿ ಬಂಗಾರ ಬೆಳ್ಳಿ ಎಷ್ಟು ತುಟ್ಟಿ ಆಗ್ಯದ ಅಂದ್ರೆ ಇಷ್ಟಕ್ಕೆ 6,000 ಇವಾಗೆಲ್ಲ ಬೆಳ್ಳಿ ಬಂಗಾರ ತೊಗೋಬೇಕಂದ್ರೆ 6,000-7,000 ರೂಪಾಯಿ ಅಂದ್ರೆ ಒಂದೊಂದು ತೊಲಿ ಒಂದೊಂದು ಮಾಸ್ ಬರ್ತಿದ್ವಿ. ಇವು ನೋಡ್ರಿ ಮೊನ್ನೆ ಜನವರಿಗೆ ಹೋಗಿದ್ನಲ್ಲ ಅವಾಗ ಮಮ್ಮಿ ಚೈನಾ ಕೊಡ್ಸಿದ್ರಿ ಇವು. ಅವಾಗ 6,000 ಬಿದ್ದಿದ್ದು ರೀ ಇವು ಚೈನಾ. ಎಸ ತೊಲಿ ಯಾವ ನೆನಪಿಲ್ಲ. ಇನ್ನು ಹಾಕೊಂಡಿಲ್ರಿ ಇವು ಡೈಲಿ ವೇರ್ ಹಾಕೊಂಡಿಲ್ಲ, ಸುಮ್ ಬಿಚ್ಚಿಟ್ಬಿಟ್ಟಿನಿ. ಡೈಲಿ ವೇರ್ ಇವು ಸಣ್ಣನು ಹಾಕೊಂಡಿನಿ. ಈಗ ಇವು ಸಣ್ಣನು ಹಾಕೊಂಡಿನಿ. ಕರಗತ್ತವ ಅಂತೇಳಿ ಬಿಚ್ಚಿಟ್ಬಿಟ್ಟಿನಿ ರೀ. ಇವು ಜಾಸ್ತಿ ವೇಟ್ ಅವ ಹಂಗಾಗಿ ಬಿಚ್ಚಿಟ್ಟಿನಿ. ಈಗೆಲ್ಲ ಚೈನಾ ಜಾಸ್ತಿ ಹಾಕಲ್ಲ. ಸಾಮಾನು ತಾಳಿಕೋಟೆಗೆ ತೊಗೊತೀನಿ ರೀ. ನೋಡ್ರಿ ಇವೆಲ್ಲ ತಾಳಿಕೋಟೆಗೆ ತೊಗೊಂಡಿದ್ದಾವ. ನನ್ನ ಮನುಷ್ಯ ಅಂತ ಲಕ್ಷ್ಮೀ ಮೂರ್ತಿ ಅವೆಲ್ಲ ತಾಳಿಕೋಟೆಗೆ ಮಮ್ಮಿಯರು ಅಲ್ಲೇ ತಂದು ಇಷ್ಟೇ. ಈ ಸದ್ದ ಇವು ರಿಂಗ ಅವು ಎಲ್ಲ ಸೇರಿಬಿಟ್ಟು ಈಗೇನದ ಕರ್ಕೊಳ್ಳಿ ಜ್ಯುವೆಲರ್ಸ್ ಅಂತಂದು ನೀವು ಆದಷ್ಟರಿಂದ ಇಲ್ಲೇ ಇಲ್ಲೇ ಯಜಮಾನ್ರು ಇಲ್ಲೇ ಕೊಡಿಸ್ಲಿಕ್ಕತ್ತಾರ. ಹಂಗಾಗಿ ಇಲ್ಲೇ ತೊಗೊಂಡಿನಿ. ಈ ಲಿಂಗದಕಾಯಿನೂ ತಾಳಿಕೋಟೆಗೆ ತೊಗೋಬೇಕಂತಿದ್ದೆ. ಈಗ ಹೋಗೋದಾಗಲ್ಲ ಅಂತೇಳಿ ಮಮ್ಮಿ ಏನಂದ್ರು ಅಲ್ಲೇ ತೊಗೊಂಡ್ಬಿಡವ ನೀನು ಅಂದರು. ಹಂಗಾಗಿ ನಾನೇನಂದ್ರೆ ಕಾಲುಂಗ್ರ ಇಲ್ಲೇ ತೊಗೊಂಡಿನಿ. ಮಮ್ಮಿ ಬಂದ್ರಂದ್ರೆ ಅದಕ್ಕೆ ರೊಕ್ಕ ಹಾಕ್ತಾರೆ. ತೊಗೊಂಡಿನಿ ಅಂತ ಫೋನ್ ಮಾಡಿದ್ನಿ ಅಂದ್ರೆ ಅವ್ರು ಫೋನ್ ಪೇ ಮಾಡ್ತಾರೆ. ಹಂಗಾಗಿ ಮಮ್ಮಿ ಯಾರೇ ತವ್ರ ಮನೆಯೇ ಕೊಡಿಸ್ಬೇಕು ಇವು ಕಾಲುಂಗ್ರ. ಹಂಗಾಗಿ ಮಮ್ಮಿ ತಂಗಿ ಕೊಡ್ಸ ಅಂತ ಮನೆ ನಾ ಹೋಗ್ಲಾಕ ನಾನು ಕೊಡಿಸಿಲ್ಲ. ನಾ ಈ ಸದ್ದು ಇಲ್ಲೇ ತೊಗೊಂಡಿನಿ, ಯಜಮಾನ್ರು ಕೊಡ್ಸ್ಯಾರ. ಆಮೇಲೆ ಮಮ್ಮಿ ಅದಕ್ಕೆ ಕಾಲುಂಗ್ರಕ್ಕೆ ರೊಕ್ಕ ಹಾಕ್ತಾರೆ. ಲಿಂಗದಕಾಯಿ ಯಜಮಾನ್ರು ಕೊಡಿಸ್ತಾರೆ. ನೋಡ್ರಿ ಮತ್ತೆ ಮುಂದಿನ ರೆಸಿಪಿಯಲ್ಲಿ ಸಿಗೋಣ ಫ್ರೆಂಡ್ಸ್. ಮುಂದಿನ ವಿಡಿಯೋದಾಗ ಮತ್ತೆ ಮುಂದಿನ ರೆಸಿಪಿಯಲ್ಲಿ ಸಿಗೋಣ. ನಮಸ್ಕಾರ, ಬಾಯ್.